ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ 2024 ಕ್ಯಾಲೆಂಡರ್ ಬದಲಾವಣೆಯ ದಿನದ ಶುಭಾಶೀರ್ವಾದಗಳನ್ನು ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ನಮ್ಮ ಸನಾತನ ಪರಂಪರೆಯ ಹೊಸ ವರ್ಷ ಎಂದಿಗೂ ಯುಗಾದಿ ವೀಕ್ಷಕರೇ. ಇದು ಕ್ಯಾಲೆಂಡರ್ ಬದಲಾವಣೆಯ ದಿನ ಮಾತ್ರ. ಏಕೆಂದರೆ ಜನವರಿಯಿಂದ ಡಿಸೆಂಬರ್ಗೆ ಮುಗಿದು ಮತ್ತೆ ಹೊಸ ಕ್ಯಾಲೆಂಡರನ್ನು ನಾವು ಬದಲಾವಣೆಯನ್ನು ಮಾಡ್ತೀವಿ. ಆದರೆ ನಮಗೆಲ್ಲರಿಗೂ ಯುಗಾದಿಯೇ ಹೊಸ ವರ್ಷವನ್ನು ಆಚರಣೆಯನ್ನು ಮಾಡುವುದು ಸೂಕ್ತ. ಆದರೂ ಇದು ಕ್ಯಾಲೆಂಡರ್ ಬದಲಾವಣೆಯ ದಿನವಾಗಿದೆ. ಅದರೊಳಗೂ 2024 ಈ 2024 ಜಾಗತಿಕವಾಗಿ ಮತ್ತು ಭಾರತದ ಮೇಲೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಿಂದ ಪ್ರಭಾವವನ್ನು ಬೀರುತ್ತೆ. 2024 ಎಲ್ಲವನ್ನು ಕೂಡಿಸಿದರೆ 8ರಲ್ಲೇ ಗಂಟು. ಆ ಗಂಟಿನ ನಂಟು ಯಾವ ರೀತಿಯಿಂದ ನಮ್ಮ ಕರ್ನಾಟಕದ ರಾಜಕೀಯದ ಮೇಲೆ, ಭಾರತದ ರಾಜಕೀಯದ ಮೇಲೆ ಜಾಗತಿಕವಾಗಿ ಯಾವ ರೀತಿಯಿಂದ ಪ್ರಭಾವವನ್ನು ಬೀರಬಹುದು. ಈ 8ರ ನಂಟು 12 ರಾಶಿಯ ಮೇಲೆ ಯಾವ ರೀತಿಯಿಂದ ನಂಟನ್ನು ಬೀರುತ್ತೆ, ಇಲ್ಲ ತನ್ನ ಪ್ರಭಾವವನ್ನು ಬೀರಿ ಸ್ಫೋಟವಾಗುತ್ತೆ. ಯಾವ ರಾಶಿಯ ಮೇಲೆ, ಯಾವ ರಾಶಿಗೆ ಅದೃಷ್ಟದ ಬಾಗಿಲು ಈ ವರ್ಷ ತೆರೆಯುತ್ತೆ, ಯಾವ ರಾಶಿಯವರಿಗೆ ವಿದೇಶ ಪ್ರವಾಸಗಳು ಕೈಗೂಡುತ್ತವೆ, ಯಾವ ರಾಶಿಯವರಿಗೆ ಇಷ್ಟೂ ವರ್ಷ ಕಷ್ಟಪಡುತ್ತಿದ್ದರೂ ಫಲ ಸಿಗಲಿದ್ದು ಈ ವರ್ಷ ಯಾವ ರಾಶಿಯವರಿಗೆ ಫಲ ಸಿಗುತ್ತೆ, ಎಲ್ಲವನ್ನ ವಿಸ್ತಾರವಾಗಿ ನೋಡೋಣ ಬನ್ನಿ ವೀಕ್ಷಕರೇ. ಈ 2000 ನಂಟು, 8ರ ನಂಟು ಯಾವ ರೀತಿಯಿಂದ ಇದೆ. ಜ್ಯೋತಿಷ್ಯ ಶಾಸ್ತ್ರ ಅನ್ನುವುದು ಒಂದು ವಿಶಾಲವಾದ ಒಂದು ಸಾಗರವಿದ್ದಂತೆ. ಈ ಸಾಗರದಲ್ಲಿ ಒಂದು ನೀರಿನ ಬಿಂದುವಿನ ರೀತಿ ಈ ಸಂಖ್ಯಾಶಾಸ್ತ್ರ. ಹೇಗೆ ಒಂದು ಆಲದ ಮರಕ್ಕೆ ಒಂದು ಬೀಜವೇ, ಒಂದು ಬೇರು ಹೇಗೆ ಮೂಲವಾಗುತ್ತೋ, ಹಾಗೆ ನಮ್ಮ ಸನಾತನ ಪರಂಪರೆಯ ಜ್ಯೋತಿಷ್ಯ ಶಾಸ್ತ್ರ ಒಂದು ಬೇರು, ಒಂದು ವಿಶಾಲವಾದ ಸಾಗರ. ಅಂದರೆ ಅದರಲ್ಲಿರುವ ಒಂದು ರೆಂಬೆಗಳು, ಒಂದು ಹನಿಯ ನೀರುಗಳು ಈ ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರ 2024 ಅಂದರೆ 8ನ್ನು ಸೂಚನೆಯನ್ನು ಮಾಡುತ್ತೆ. ಈ 8 ಮತ್ತು ಕರ್ಮಫಲದಾತ, ಇಡೀ ನವಗ್ರಹಗಳಿಗೆ ಕರ್ಮಫಲದಾತನಾಗಿ, ನಮ್ಮ ನಿಮ್ಮೆಲ್ಲರಿಗೂ ಇಡೀ ಜಗತ್ತಿಗೂ ಕರ್ಮಫಲದಾತನಾಗಿ, ನ್ಯಾಯಾಧೀಶನಾಗಿ ಇಡೀ ಜನರುಗಳನ್ನು ಅಧರ್ಮದಿಂದ ಧರ್ಮದೆಡೆಗೆ ಕರೆದುಕೊಂಡು ಬಂದು ನಮ್ಮ ನಿಮ್ಮೆಲ್ಲರಿಗೂ ಸನ್ಮಾರ್ಗವನ್ನು ತೋರಿಸ್ತಾ ಇರುವ ಶನೀಶ್ವರನಿಗೂ 8ಕ್ಕೂ ಸಾಮೀಪ್ಯವಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ 8 ಶನಿಯನ್ನು ಪ್ರತಿನಿಧಿಸುತ್ತದೆ ವೀಕ್ಷಕರೇ. ಕರ್ಮಫಲದಾತ ಶನಿ ಈ 2024 ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ 2024 ಅಧಿಪತಿಯಾಗಿದ್ದಾನೆ. ಅಂದರೆ 8ರ ಸೂಚನೆಯನ್ನು ಮಾಡುತ್ತಾರೆ. ಆ ಸಂಖ್ಯಾಶಾಸ್ತ್ರದ ಪ್ರಕಾರ ಮಾತ್ರ ಇಡೀ ವರ್ಷವನ್ನು ರೂಲಿಂಗ್ ಮಾಡ್ತಾ ಇರೋದ್ರಿಂದ ಯಾರು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೀರಾ, ಯಾರು ಇನ್ನೊಬ್ಬರ ಬಾಳಿಗೆ ಕಷ್ಟವನ್ನೇ ಕೊಡಲಿಕ್ಕೆ ಕಾಯ್ತಾ ಇದ್ದೀರಾ, ಅಂತವರೆಲ್ಲ ಎಚ್ಚರಿಕೆಯ ಗಂಟೆ ಈ 2024. ಈಗಲಾದರೂ ನೀವು ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಪಶ್ಚಾತ್ತಾಪವನ್ನು ಪಟ್ಟು ಇನ್ನೊಬ್ಬರಿಗೆ ನಾನು ಒಳ್ಳೆಯದನ್ನು ಮಾಡ್ತೀನಿ ಅಂದ್ರೆ ಮಾತ್ರ ಶನೀಶ್ವರ ಬಿಡ್ತಾನೆ. ಇಲ್ಲ ಅಂತಂದರೆ ಶನೀಶ್ವರನ ಕುದೃಷ್ಟಿಗೆ ಯಾರು ಈ ಅಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರಿಗೆ ಇದು ಎಚ್ಚರಿಕೆಯ ಗಂಟೆ
ಶನೀಶ್ವರ ಬರ್ತಾ ಇದ್ದಾನೆ ಅನ್ನೋದನ್ನ ಪ್ರತಿಯೊಬ್ಬರೂ ಅವರವರ ಕರ್ಮವನ್ನ ಭೋಗಿಸಲಿಕ್ಕೆ ಸಿದ್ಧರಾಗಬೇಕು. ಇನ್ನು ಅನೇಕ ರೈತಾಪಿ ವರ್ಗದವರು 2023ರಲ್ಲಿ ಚಿಂತಿತರಾಗಿ ಬಿಟ್ಟಿದ್ದಾರೆ. ಮಳೆಗಳೇ ಇಲ್ಲ ಅಂತಂದು. ಆದರೆ 2024 ಶನಿಯ ಸೂಚನೆಯನ್ನು ಮಾಡ್ತಾ ಇರೋದ್ರಿಂದ ಮುಂದೆ ಸಾಧಾರಣ ಮಳೆಯಾಗುವ ನಿರೀಕ್ಷಣೆ ಇರೋದ್ರಿಂದ ರೈತಾಪಿ ವರ್ಗದವರು ಸಹ ಉತ್ಸಾಹದಿಂದ ನಿಮ್ಮ ವ್ಯವಸಾಯಕ ಕ್ಷೇತ್ರಗಳಲ್ಲಿ ಮುಂದುವರಿಯಬಹುದು. ಯಾವುದೇ ರೀತಿಯಿಂದ ನೀವು ಮಳೆಯ ಬಗ್ಗೆ ಯೋಚನೆಯನ್ನು ಬಿಡಿ. ಭಗವಂತನ ಅನುಗ್ರಹದಿಂದ, ಆ ಶನೇಶ್ವರನ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಸೂವೃಷ್ಟಿ ಈ 2024ರಲ್ಲಿ ಉಂಟಾಗಲಿವೆ. ಕೆರೆ, ನದಿ, ಕೆರೆ, ಕೊಳಗಳೆಲ್ಲವೂ ಭರ್ತಿಯಾಗಲಿವೆ. ಆದ್ದರಿಂದ ತಾವುಗಳೆಲ್ಲ ರೈತಾಪಿ ವರ್ಗ ಸುಖದಿಂದ ಇರಬೇಕೆನ್ನುವುದೇ ನಿಮ್ಮೆಲ್ಲರ ಆಶೆಯಾಗಿದೆ. ಆದ್ದರಿಂದ ರೈತಾಪಿ ವರ್ಗದವರು ಈ 2024ರಲ್ಲಿ ಅತ್ಯಂತ ಉತ್ಸಾಹದಿಂದ ಇರಬೇಕೆಂದು ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. 2024ರಲ್ಲಿ ಭಾರತದಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಾ. ಏಕೆಂದರೆ 2024 8ರ ಸೂಚನೆಯನ್ನು ಮಾಡುತ್ತಾ ಇದೆ. ಆದ್ದರಿಂದ ಅನೇಕ ದುಷ್ಟರಿಗೆ ಆಪತ್ತುಗಳನ್ನು ತಂದೊಡ್ಡಲಿದೆ. ಆದ್ದರಿಂದ ದುಷ್ಟ ದಮನದ ಕಾರ್ಯ ಈ ವರ್ಷ ನಡೆಯಲಿದೆ. ಉಗ್ರರ ಅಟ್ಟಹಾಸಗಳಿಗೆ ನಿರ್ಮೂಲನೆ ಉಂಟಾಗುತ್ತೆ. ಆದಷ್ಟು ಧರ್ಮ ಕಾರ್ಯದಲ್ಲಿ, ಧರ್ಮ ಮಾರ್ಗದಲ್ಲಿ ನೀವು ನಡೆಯುವುದು ಒಳಿತು. ಇದರಿಂದ ಯಾವುದು ಜಮ್ಮು ಕಾಶ್ಮೀರ ವಿಚಾರದಲ್ಲಿತ್ತೋ ಆ ವಿಚಾರಗಳು ಸಹ ಮುಂದಿನ ಆಗಸ್ಟಿನ ನಂತರ ಬಗೆಹರಿಯುವ ಸಂದರ್ಭಗಳು ಹೆಚ್ಚಾಗಿವೆ. ಏಕೆಂದರೆ ಅವೆಲ್ಲವೂ ಮುಕ್ತವಾಗಿ ನಮ್ಮ ಭಾರತದೊಳಗೆ ಬಂದು ಮತ್ತೆ ಸೇರುವ ಸದಾವಕಾಶಗಳು ಈ 2024 ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಂತರ ಉಂಟಾಗಲಿವೆ ವೀಕ್ಷಕರೇ. ಮತ್ತು ಈ 2024ರಲ್ಲಿ ಅತ್ಯಂತವಾದ ಪ್ರಮುಖ ವಿಚಾರ ಏನಂತಂದರೆ, ಮುಂಬರುವ ಲೋಕಸಭಾ ಎಲೆಕ್ಷನ್ನಿನ ಬಗ್ಗೆ ಪ್ರತಿಯೊಬ್ಬರೂ ಸಹ ಕುತೂಹಲಕಾರಿಗಳಾಗಿದ್ದೀರಿ. ಆದ್ದರಿಂದ ನಾವು ಹಿಂದೆಯೂ ಸಹ ಹೇಳಿದ್ದೀವಿ ಮತ್ತೂ ಸಹ ಹೇಳ್ತಾ ಇದ್ದೀವಿ. ಏನಂತಂದರೆ, ತ್ರಿವಿಕ್ರಮ ಯೋಗ ಮತ್ತು ಶನಿಯ ಅನುಗ್ರಹ ಇವು ಎರಡೂ ಮತ್ತು ಜನಸೇವೆಯ ಅನುಗ್ರಹವೇ ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಆಶೀರ್ವಾದ ಧರ್ಮ ಮಾರ್ಗದಲ್ಲಿ ನಡೀತಾ ಬಂದಿರುವುದು. ಅನೇಕ ರೀತಿಯಿಂದ ಸರಳ ರೀತಿಯಿಂದ ನಮ್ಮ ಭಾರತ ಪರಂಪರೆಯನ್ನು ಇಡೀ ವಿಶ್ವಕ್ಕೆ ಎತ್ತಿ ಹಿಡಿದು ನಮ್ಮ ಭಾರತವನ್ನು ವಿಶ್ವಗುರು ಅಂತಂದು ತೋರಿಸುತ್ತಾ ನಿಮ್ಮೆಲ್ಲರ ಬಯಕಾಗಿದ್ದ ರಾಮ ಜನ್ಮಭೂಮಿಯ ಕನಸನ್ನು ನನಸು ಮಾಡುವಂತಹ ಸರಳ ವ್ಯಕ್ತಿ, ನಮ್ಮ ಭಾರತ ಮಾತೆಯ ಪ್ರಥಮ ಸೇವಕ ಅಂತಂದು ಗುರುತಿಸಿಕೊಂಡಿರುವ ವ್ಯಕ್ತಿಯಾದ ನರೇಂದ್ರ ಮೋದಿಯವರಿಗೆ ಮತ್ತೆ 2024ರಲ್ಲಿ ಆ ಗದ್ದುಗೆಯನ್ನು ಪುನಃ ಅಲಂಕಾರವನ್ನು ಮಾಡುವಂತಹ ಯೋಗ ನಮ್ಮ ಧರ್ಮ ಮತ್ತು ಜ್ಯೋತಿಷ್ಯದಿಂದ ಗುರುತಿಸಲ್ಪಟ್ಟಿದೆ. ಇದೆಲ್ಲದಕ್ಕೂ ಕಾರಣ ಇಡೀ ಜನಸೇವೆಯ ಜನಾರ್ದನ ಸೇವೆ ಎಂಬುವ ನಾಣ್ಣುಡಿಗೆ ಆ ಇಡೀ ಜನರ ಅನುಗ್ರಹ ಆಶೀರ್ವಾದ ಅವರ ಮೇಲೆ ಉಂಟಾಗಿರುವುದರಿಂದ ಜನರ ಅನುಗ್ರಹ ಎಲ್ಲಿ ಉಂಟಾಗುತ್ತೋ ಭಗವಂತನ ಅನುಗ್ರಹ ಅಲ್ಲಿ ಉಂಟಾಗುತ್ತೆ. ಆದ್ದರಿಂದ ಮತ್ತೆ ನರೇಂದ್ರ ಮೋದಿಯವರಿಗೆ 2024ರಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವ ಯೋಗ ಮತ್ತೆ ಉಂಟಾಗಲಿದೆ ಎಂದು ನಿಮಗೆ ತಿಳಿಸ್ತಾ ಇದ್ದೀವಿ. 2024ರ ಕರ್ನಾಟಕದ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಆ ಬದಲಾವಣೆಗಳನ್ನು ಈ ಮಾರ್ಚ್ನಿಂದಲೇ ಪ್ರತಿಯೊಬ್ಬರೂ ಸಹ ಗಮನಿಸಬೇಕಾಗತ್ತೆ. ಎಂತಹ ಮನಸ್ತಾಪಗಳು ಉಂಟಾಗ್ತಾ ಹೋಗ್ತವೆ ಅಂತಂದರೆ ಅದನ್ನು ಎಣಿಸಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಆದಷ್ಟು ರಾಜಕೀಯ ವ್ಯಕ್ತಿಗಳು ನಿಮ್ಮ ಮನಸ್ತಾಪಗಳನ್ನೆಲ್ಲ ಬದಿಗೊಟ್ಟು ಜನಸೇವೆಯನ್ನು ಮಾಡುವುದರಿಂದ ಶನೀಶ್ವರನ ಅನುಗ್ರಹ ಉಂಟಾಗುತ್ತೆ. ಆದಷ್ಟು ಜನರ ಸೇವೆಯೇ
ಜನಾರ್ದನ ಸೇವೆ ಎಂಬುದನ್ನು ಪ್ರತಿಯೊಬ್ಬ ರಾಜಕಾರಣಿಗಳು ಮೈಗೂಡಿಸಿಕೊಂಡು ಹೋದಂತೆ ನಿಮ್ಮ ಅಧಿಕಾರ ಸ್ಥಿರವಾಗುತ್ತೆ. ಇಲ್ಲಂದರೆ ಬರುವ ಈ 2024 ಜೂನ್ ನಂತರ ಅನೇಕ ರೀತಿಯಿಂದ ಬದಲಾವಣೆಗಳು ಅತಿ ಹೆಚ್ಚಿನದಾಗಿ ಕಾಣ್ತಾ ಇದ್ದಾವೆ. ಈ ಬದಲಾವಣೆಯಿಂದ ಬರುವ ಅಕ್ಟೋಬರ್ 15ರಿಂದ ತೀವ್ರಗತಿಯಲ್ಲಿ ಬದಲಾವಣೆ ಉಂಟಾಗುತ್ತೆ. ಅನೇಕರು ಅಧಿಕಾರವನ್ನು ಕಳೆದುಕೊಳ್ಳುವ ಸೂಚನೆಗಳನ್ನು ಕೊಡ್ತಾ ಇದೆ. ಅನೇಕ ಸಚಿವರುಗಳು ಸಹ ಅಧಿಕಾರವನ್ನು ಕಳೆದುಕೊಳ್ಳುವ ಸೂಚನೆಯನ್ನು ಕೊಡ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯಿಂದ ಇರುವುದು ಒಳಿತು. 2024ರಲ್ಲಿ ಅನೇಕ ಜಾಗತಿಕವಾಗಿ ಯುದ್ಧ ಭೀತಿಗಳು ಶುರುವಾಗಲಿದೆ. ಮಹಾನ್ ಯುದ್ಧಕ್ಕೆ ನಾಂದಿಯನ್ನು ಆಡಲಿದೆ ಬರುವ ಏಪ್ರಿಲ್ ನಂತರ. ಮತ್ತು ಜಾಗತಿಕ ನಾಯಕರುಗಳು ಕಣ್ಮರೆಯಾಗುವಂತಹ ಸಾಧ್ಯತೆಗಳಿವೆ. ಅತ್ಯಂತ ಪ್ರಸಿದ್ಧವಾಗಿ ಹೆಸರನ್ನು ಮಾಡಿರುವ ನಾಯಕರುಗಳೇ ಕಣ್ಮರೆಯಾಗಿ ಹೋಗಿಬಿಡುತ್ತಾರೆ. ಇನ್ನು ಕಲಾಕ್ಷೇತ್ರದಲ್ಲೂ ಸಹ ನಮ್ಮ ಭಾರತ ಇರಲಿ ಮತ್ತು ಎಲ್ಲ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ, ಅದರೊಳಗೂ ಕರ್ನಾಟಕ, ಎಲ್ಲ ಕಡೆ ಕಲಾವಿದರು ಸಹ ಎಚ್ಚರಿಕೆಯಿಂದ ಇರುವುದು ಒಳಿತು. ಏಕೆಂದರೆ ಕಲಾಕ್ಷೇತ್ರದಲ್ಲಿ ರಾಹುವಿನ ಪ್ರಭಾವದಿಂದ ಉತ್ತಮವಾದ ಕಲಾವಿದರು ಕಣ್ಮರೆಯಾಗುವಂತಹ ಸೂಚನೆ ಕಾಣ್ತಾ ಇದೆ. ಇನ್ನು 2024 ಸಾಮಾನ್ಯ ವರ್ಗದವರು, ಎಲ್ಲ ವರ್ಗದವರಿಗೂ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಪ್ರತಿಯೊಬ್ಬರೂ ವಹಿಸಬೇಕು. ಮೀನದಲ್ಲಿ ರಾಹುವಿನ ಸಂಚಾರ, ಕುಂಭದಲ್ಲಿ ಶನಿಯ ಸಂಚಾರ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಹಿಂದಿನ ಕಾಲದಲ್ಲಿ ವರ್ಷಕ್ಕೆ ಒಂದೇನೋ ಹೃದಯ ಸ್ತಂಭನ, ಹಾರ್ಟ್ ಅಟ್ಯಾಕ್ ಅಂತಂದು ನೋಡ್ತಾ ಇದ್ವಿ. ಈಗ ಕ್ಷಣ ಕ್ಷಣಕ್ಕೂ ಎಲ್ಲ ಕಡೆನೂ ಹಾರ್ಟ್ ಅಟ್ಯಾಕಿನ ಕಾಯಿಲೆಗಳು. ಈಗ ಹಿಂದಿನದ್ದು ಬಿಡಿ, ವಯಸ್ಸಾದವರಿಗೆ ಈಗ ಹಸುಗೂಸಿನಿಂದಲೇ ಪ್ರಾರಂಭ ಆಗಿದೆ. ಯುವ ಪೀಳಿಗೆಯೇ ಎಚ್ಚರಿಕೆಯಿಂದ ನೀವು ಇರುವುದು ಒಳಿತು. ನಾವು ಮಾಡ್ತಾ ಇರುವ ಪ್ರಕೃತಿಗೆ ಮೋಸದಿಂದ ನಾವು ಇಂದು ಆಯುಷ್ಯದ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತಾ ಇದೆ. ಪ್ರತಿಯೊಬ್ಬ ಯುವ ಪೀಳಿಗೆಯು ಕೊಂಚ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಏಕೆ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ, ಶುದ್ಧವಾದ ಗಾಳಿ ನಿಮಗೆ ಸಿಗ್ತಾ ಇಲ್ಲ, ಸಸ್ಯಗಳು ಮರೆಯಾಗ್ತಾ ಇದ್ದಾವೆ. ನಾವು ಏನನ್ನ ಮಾಡಬೇಕು ಅದನ್ನು ಬಿಟ್ಟು ಮದ್ಯಪಾನ, ಧೂಮಪಾನದ ಕಡೆಗೆ ವಾಲ್ತಾ ಇದ್ದೀವಿ. ಇದು ನಾಳೆ ದಿನ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಪ್ರಾಣದ ಸಂಚಿಗೆ ಅಪಾಯವನ್ನು ಉಂಟು ಮಾಡುತ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಇವತ್ತಿನ ದಿನ ಅವರು ಯಾರೂ ಮದ್ಯಪಾನ ಮಾಡಿಲ್ಲ, ಧೂಮಪಾನ ಮಾಡಿಲ್ಲ, ಆದ್ರೂ ಹೃದಯಾಘಾತ ಸಂಬಂಧಗಳು ಏರ್ತಾ ಇದ್ದಾವೆ. ಅದು ಮಧ್ಯವಯಸ್ಕರನಲ್ಲಿ, ಚಿಕ್ಕ ಮಕ್ಕಳಲ್ಲಿ, ಪ್ರೌಢಶಾಲೆಯ ಮಕ್ಕಳಲ್ಲಿ ನೀವೆಲ್ಲ ಗಮನಿಸಿದ್ದೀರಾ. ಇನ್ನೂ ಏರ್ತಾ ಹೋಗ್ತಾ ಇದೆ. ಯಾಕಂದರೆ ಮೀನದಲ್ಲಿ ರಾಹುವಿನ ಸಂಚಾರ ಇದ್ದಾಗ ಹೃದಯವನ್ನು ಪ್ರತಿಯೊಬ್ಬ ಯುವ ಪೀಳಿಗೆಯಲ್ಲಿ ನಿಲ್ಲಿಸ್ತಾನೆ. ಆದಷ್ಟು ಕೊಂಚ ನೀವು ಜಾಗರೂಕತೆಯಿಂದ ಇರೋದು ಒಳಿತು. ದೇಹವನ್ನು ದಂಡಿಸಬೇಕು ಅಂತಂದು ಬೆಳಿಗ್ಗೆನೆ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಜಿಮ್ಮಿಗೆ ಹೋಗ್ತೀನಿ ಅಂತಂದು ದೇಹವನ್ನು ಯಾವ ರೀತಿಯಿಂದ ನಾವು ದಣಿಸಬೇಕು ಅನ್ನೋದಕ್ಕೆ ಒಂದು ವಿಜ್ಞಾನ ಇದೆ. ಅದನ್ನೆಲ್ಲ ಮರೆತು ನೀವು ಮಾಡ್ತಾ ಇರುವ ಅತ್ಯಂತ ಹೆಚ್ಚಿನ ವ್ಯಾಯಾಮಗಳಿಂದ ನಾವುಗಳು ಅನುಭವಿಸಲಿಕ್ಕೆ ಕಾರಣ ಆಗ್ತಾ ಇದೆ. ಆದ್ದರಿಂದ ಯುವ ಪೀಳಿಗೆಗಳು ಸಹ ಎಚ್ಚರದಿಂದ ಈ ವರ್ಷ ಇರುವುದು ಒಳಿತು. 2024 1ನೇ ತಾರೀಕು ಸೋಮವಾರ. ಸೋಮ ಚಂದ್ರ ನಮ್ಮ ಮನೋಕಾರಕ. ನಾವು ಇಂದಿನಿಂದ ಈ ಕ್ಯಾಲೆಂಡರಿನ ಬದಲಾವಣೆಯ ದಿನದಲ್ಲಿ ಒಂದು ಸಂಕಲ್ಪವನ್ನು ಮಾಡೋಣ. ಪ್ರತಿಯೊಬ್ಬರೂ ಸಹ ಎಂತಹ ಸಂಕಲ್ಪ, ಈ ವರ್ಷ ನಾವು ಇದನ್ನು ಗೋಲ್ನ ರೀಚ್ ಮಾಡಬೇಕು ಅನ್ನೋದನ್ನ ಇವತ್ತಿನಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ. ಒಂದು ರೆಸೊಲ್ಯೂಷನ್ ಪ್ರತಿಯೊಬ್ಬರಲ್ಲೂ ಇರಬೇಕು. ಅಂತಹ
ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಾ ಹೋಗಿ. ಪ್ರತಿಯೊಬ್ಬ ಯುವ ಪೀಳಿಗೆಯರು ಮೇಂಟೈನ್ ಮಾಡೋದರ ಜೊತೆಯಲ್ಲಿ ನಾವುಗಳು ಏನನ್ನು ಮಾಡೋಣ? ತಂದೆ, ತಾಯಿ, ಗುರು, ಹಿರಿಯರು ನಿಮ್ಮ ಹಿಂದೆ ಅನೇಕ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅವರೆಲ್ಲರಿಗೂ ಒಂದು ರೆಸ್ಪೆಕ್ಟನ್ನು ಕೊಡೋಣ. ಪ್ರತಿದಿನ ತಾಯಿ, ತಂದೆ, ಗುರು, ಹಿರಿಯರಿಗೆ ಒಂದು ರೆಸ್ಪೆಕ್ಟನ್ನು ಹೇಳೋದರ ಜೊತೆಯಲ್ಲಿ ಇನ್ನು ಮುಂದೆ ನಾವು ಏನಪ್ಪ ಹೇಳೋಣ ಅಂತಂದರೆ, ಪ್ರತಿದಿನ ಮಾರ್ನಿಂಗ್ ಮತ್ತು ನೈಟು ಎಂತಹ ಸಂಕಲ್ಪವನ್ನು ಮಾಡೋಣ ಅಂತಂದರೆ, ಈ ಪವರ್ ಟಿವಿಯಿಂದ ಪವರ್ ಆಗಿ ಉತ್ತಮವಾದ ಆರೋಗ್ಯವನ್ನು ಇಡಲಿಕ್ಕೆ ಕಾರಣವಾದ ನಮ್ಮ ಹೃದಯಕ್ಕೆ ಧನ್ಯವಾದವನ್ನು ಹೇಳೋಣ. ನಮ್ಮ ದೇಹದಲ್ಲಿರುವ ಸಕಲ ಅಂಗಾಂಗಗಳಿಗೂ ಸಹ ಧನ್ಯವಾದವನ್ನು ಹೇಳೋಣ. ಇದರಿಂದ ಆತ್ಮತೃಪ್ತಿ, ಉತ್ತಮವಾದ ಆರೋಗ್ಯವನ್ನು ನೀವು ಪವರ್ಫುಲ್ಲಾಗಿ ಇರಬೇಕಂದ್ರೆ ಪವರ್ಫುಲ್ಲಾದ ಹೆಲ್ತ್ ಕಂಡೀಷನ್ ನಿಮಗೆ ಬೇಕು. ಆದ್ದರಿಂದ ಪ್ರತಿಯೊಬ್ಬರು ಮಾರ್ನಿಂಗ್ ಮತ್ತು ಸಂಜೆ ಮಲಗೋಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಹಾರ್ಟಿಂದ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸನ್ನು ಹೇಳೋದನ್ನು ಮರೆಯಬೇಡಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ನ ಜೊತೆಯಲ್ಲಿ ನಮ್ಮ ಪ್ರಕೃತಿಗೂ ಸಹ ಒಂದು ಉತ್ತಮವಾದ ಥ್ಯಾಂಕ್ಸ್ನು ಸಹಿತ ಧನ್ಯವಾದಗಳನ್ನು ಪವರ್ ಟಿವಿಯಿಂದ ಹೇಳೋಣ. ಉತ್ತಮವಾದ ಸಮಾಜವನ್ನು 2024ರಲ್ಲಿ ಜೋಡಿಸೋಣ, ಸ್ವಾಸ್ಥ್ಯವನ್ನಾಗಿ ಮಾಡೋಣ. ಬರುವ ಈ ಕೊರೋನಾದಂತಹ ಮಹಾಮಾರಿಗಳನ್ನು ದೂರವಿಡಲು ನಾವೆಲ್ಲರೂ ಸಹ ಪ್ರಯತ್ನವನ್ನು ಮಾಡೋಣ. ಸರ್ಕಾರದ ಎಲ್ಲ ಗೈಡ್ಲೈನ್ಸ್ಗಳನ್ನ ಪರಿಪಾಲನೆಯನ್ನು ಉತ್ತಮವಾಗಿ ಮಾಡೋಣ. ಸರ್ವರೂ ಸಹ ಪ್ರಚಂಡ ಇಚ್ಛಾಶಕ್ತಿಯನ್ನು ಈ ವರ್ಷ ಮೈಗೂಡಿಸಿಕೊಳ್ಳಿ. ಈ ಇಚ್ಛಾಶಕ್ತಿಯೇ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯಲಿದೆ ಅಂತಂದು ನಿಮ್ಮೆಲ್ಲರಿಗೂ ಶುಭಾಶೀರ್ವಾದವನ್ನು ಮಾಡುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು, ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲರಿಗೂ ಶುಭಾಶೀರ್ವಾದಗಳನ್ನು ನೀಡಲಿ. ಸಕಲ ಲೋಕಗಳಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ತಾಯಿ ಜಗನ್ಮಾತಾ ಇಷ್ಟಕಾಮೇಶ್ವರಿ ಕರುಣಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ, ಈ 2024ರಲ್ಲಿ ನಿಮ್ಮೆಲ್ಲರಿಗೂ ಜ್ಞಾನ, ಸೌಭಾಗ್ಯಾದಿಗಳು ಪ್ರಾಪ್ತಿಯಾಗಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ, ಓಂ ನಮಃ ಶಿವಾಯ.